ತಮ್ಮನ್ನೇ ತಾವು ಬೆಂಕಿ ಹಾಕಿ ಸುಟ್ಕೊಂಡು ಸಾಯುವಂಥ ಒಂದು ಹೋರಾಟ ದಂಗು ಬಡಿಸ್ಬಿಡುತ್ತೆ ಲೀಡರ್ಗಳನ್ನು, ರಾಜಕೀಯದವನ್ನು ಎಲ್ಲರನ್ನೂ ಕೂಡ. ಇದರ ಪರಿಣಾಮವಾಗಿ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ, ಇಡೀ ತಮಿಳುನಾಡಿನಲ್ಲಿ ಮನೆಗಳಲ್ಲಿ ಈ ರೀತಿಯ ಒಂದು ಹಿಂದಿಯ ವಿರುದ್ಧದ ಹೋರಾಟ ಅದು ಬಹಳ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ತಮಿಳುನಾಡಿನ ಪ್ರತಿಯೊಂದು ಊರಿನ, ಪ್ರತಿಯೊಂದು ಪಟ್ಟಣದ, ಪ್ರತಿಯೊಂದು ನಗರದ ಸಾವಿರ ವಿದ್ಯಾರ್ಥಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಸರ್ಕಾರದ ವಿರುದ್ಧ, ಒಕ್ಕೂಟ ಸರ್ಕಾರದ ವಿರುದ್ಧ ಬೀದಿಗಿಳಿಯುವಂಥದ್ದು, ಜಾಥಾಗಳನ್ನು ಮಾಡತಕ್ಕಂಥದ್ದು, ಸತ್ಯಾಗ್ರಹಗಳನ್ನು ಕೂರತಕ್ಕಂಥದ್ದು, ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು, ಕಾಲೇಜ್ಗಳ ಮುಂದೆ ಸತ್ಯಾಗ್ರಹ ಮಾಡುವಂಥದ್ದು, ಹೀಗೆ ಪ್ರತಿ ದಿವಸ ಆ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಇದನ್ನು ತಡಿಬೇಕು, ಈ ರೀತಿಯಾಗಿ ವಿದ್ಯಾರ್ಥಿಗಳು ಸಂಪೂರ್ಣ ಧುಮುಕ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ 1 ತಿಂಗಳು ರಜವನ್ನು ಕೂಡ ಘೋಷಣೆ ಮಾಡ್ತಾರೆ. ಜನವರಿಯಿಂದ ಫೆಬ್ರವರಿ 8ನೇ ತಾರೀಕುವರೆಗೆ ರಜವನ್ನು ಘೋಷಣೆ ಮಾಡ್ತಾರೆ. ರಜಾ ಘೋಷಣೆ ಮಾಡಿದಾಗಲೂ ಕೂಡ ಈ ವಿದ್ಯಾರ್ಥಿಗಳು ಸುಮ್ಮನೆ ಇರೋದಿಲ್ಲ. ಆವಾಗ ಇನ್ನಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾರೆ. ಫೆಬ್ರವರಿ 8ನೇ ತಾರೀಕು ಮತ್ತೆ ಶಾಲಾ ಕಾಲೇಜು ಶುರುವಾದ ತಕ್ಷಣದಲ್ಲೇ ಮತ್ತೊಂದು ಹಂತದ ದೊಡ್ಡ ತೀವ್ರವಾದ ಹೋರಾಟಗಳು ಶುರುವಾಗ್ತವೆ. ಕಾರ್ಮಿಕರುಗಳು ತಮಿಳುನಾಡಲ್ಲಿ ಮೇಯ್ನಾಗಿ ಕೊಯಮತ್ತೂರು ಮತ್ತು ಪೊಲ್ಲಾಚಿಯಲ್ಲಿ ಜನರಲ್ ಸ್ಟ್ರೈಕ್, ಸಾರ್ವಜನಿಕ ಮುಷ್ಕರವನ್ನು ಕೂಡ ಘೋಷಣೆ ಮಾಡ್ತಾರೆ. ಅದು ಕೂಡ ದೊಡ್ಡ ಇಂಪ್ಯಾಕ್ಟನ್ನು, ಅಂದರೆ ವಿದ್ಯಾರ್ಥಿಗಳ ಈ ಒಂದು ವ್ಯಾಪಕವಾದ ಹೋರಾಟಕ್ಕೆ ಈ ಸಾರ್ವತ್ರಿಕ ಮುಷ್ಕರ ಇನ್ನಷ್ಟು ದೊಡ್ಡ ಫೋರ್ಸನ್ನು ಕೊಡುತ್ತೆ. ಇಷ್ಟೆಲ್ಲ ಆಗ್ತಾಯಿದ್ರೂ ಕೂಡ ಸರ್ಕಾರ ಇದಕ್ಕೆ ಒಂದು ಸರಿಯಾದ ರೆಸ್ಪಾನ್ಸನ್ನು ಅಥವಾ ಒಕ್ಕೂಟ ಸರ್ಕಾರ ಏನಿದೆ ಒಂದು ಜವಾಬ್ದಾರಿಯಿಂದ ನಡ್ಕೊಳ್ತಾ ಇರಲ್ಲ. ಏನೋ ಮಾಡ್ಕೊಳ್ಳಿ ಅನ್ನೋ ಒಂದು ಉಡಾಫೆತನವನ್ನು ತೋರಿಸ್ತಾ ಇರುತ್ತೆ. ಆವಾಗ ಈ ಒಂದು ವಿದ್ಯಾರ್ಥಿಗಳ ಹೋರಾಟ ಏನಿರುತ್ತೆ, ಹಂಗೆ ನೋಡಿದರೆ ಈ ವಿದ್ಯಾರ್ಥಿಗಳು ಯಾರು ಕೂಡ ಯಾವುದೇ ರಾಜಕೀಯ ಪಕ್ಷದ ಮೂಲಕ ನಡೀತಾ ಇರಲ್ಲ. ಸ್ವತಂತ್ರವಾಗಿ ಇಡೀ ರಾಜ್ಯದ ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ಆ ಕಮಿಟಿ ಮೂಲಕನೇ ಈ ಹೋರಾಟ ನಡೀತಾ ಇರುತ್ತೆ. ಹಾಗಾಗಿ ಅವರು ಫೆಬ್ರವರಿ 8ಕ್ಕೆ ಒಂದು ಸಭೆಯನ್ನು ಸೇರಿ ಡೈರೆಕ್ಟ್ ಆ್ಯಕ್ಷನನ್ನು ಘೋಷಣೆ ಮಾಡ್ತಾರೆ. ನೇರ ಕಾರ್ಯಾಚರಣೆ ಅಂತೇಳಿ. ಅಂದರೆ ನಾವು ಇಷ್ಟೆಲ್ಲ ಹೋರಾಟಗಳು, ಜಾಥಾಗಳು ಇದೆಲ್ಲ ಮಾಡ್ತಾಯಿದ್ರೂ ಕೂಡ ಸರ್ಕಾರ ಕುರುಡಾಗಿ ಕೂತಿದೆ. ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ, ಈ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತೀವಿ ಅಂತೇಳಿ ಒಂದು ನೇರ ಕಾರ್ಯಾಚರಣೆ ಅಥವಾ ಡೈರೆಕ್ಟ್ ಆ್ಯಕ್ಷನನ್ನು ಘೋಷಣೆ ಮಾಡ್ತಾರೆ. ಅದ್ರ ಪ್ರಕಾರ ಅವರು ಡೇಟನ್ನು ಅನೌನ್ಸ್ ಮಾಡ್ತಾರೆ. 3 ರೀತಿಯ ಹೋರಾಟಗಳನ್ನು ಘೋಷಣೆ ಮಾಡ್ತಾರೆ. ಫೆಬ್ರವರಿ 9 ಮತ್ತು 10 2 ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಪೋಸ್ಟ್ ಆಫೀಸ್ಗಳನ್ನು ಪಿಕೆಟಿಂಗ್ ಮಾಡ್ತೀವಿ, ಅಂದರೆ ಮುತ್ತಿಗೆ ಹಾಕ್ತೀವಿ. ಇದು ಮೊದಲನೇದು. 2ನೇದು ಫೆಬ್ರವರಿ 11ನೇ ತಾರೀಕು ಇಡೀ ರಾಜ್ಯದಲ್ಲಿ ರೈಲುಗಳನ್ನು ತಡೆದು ನಿಲ್ಲಿಸ್ತೀವಿ. ಮತ್ತು ಫೆಬ್ರವರಿ 12ನೇ ತಾರೀಕು ಇಡೀ ರಾಜ್ಯದಲ್ಲಿ ಸಾರ್ವತ್ರಿಕ ಮುಷ್ಕರವನ್ನು ಘೋಷಣೆ ಮಾಡ್ತೀವಿ. ಈ 3 ಹಂತದ ಹೋರಾಟಗಳನ್ನು, 3 ಸ್ವರೂಪದ ಹೋರಾಟಗಳನ್ನು ಈ ವಿದ್ಯಾರ್ಥಿಗಳ ಸಮಿತಿ ಘೋಷಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ DMKಯ ನಾಯಕರು, ಅಂದರೆ ಇದುವರೆಗೆ ಯಾರು ಈ ಒಂದು ಹಿಂದಿ ವಿರೋಧಿ ಹೋರಾಟಕ್ಕೆ ದೊಡ್ಡ ನಾಯಕತ್ವವನ್ನು ಕೊಟ್ಟಿರ್ತಾರೆ, ಇವರೆಲ್ಲರೂ ಕೂಡ ಹೇಳ್ತಾರೆ, ಈ ಒಂದು ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಕ್ಕಂಥ ಇನಿಷಿಯೇಟಿವ್ ಏನಿದೆ ಇದನ್ನು ನಾವು ಸ್ವಾಗತಿಸ್ತೀವಿ. ಬಹುಶಃ ಅವರು ಅಂತಹ ಒಂದು ಪ್ರಬುದ್ಧತೆಯನ್ನು ತೋರ್ತಿದ್ದಾರೆ ತಮ್ಮ ಭವಿಷ್ಯವನ್ನು ಉಳಿಸೋದಕ್ಕೆ. ಅಣ್ಣಾದೊರೆ ಹೇಳ್ತಾರೆ, ಈ ವಿದ್ಯಾರ್ಥಿಗಳು ಬೇರೆ ಯಾರಿಗೂ ಮಾಡ್ತಾ ಇಲ್ಲ, ತಮ್ಮ ಮುಂದಿನ ಭವಿಷ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ಕೃತಜ್ಞರಾಗಿದ್ದೀವಿ, ನಾವು ಕೂಡ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರನೇ ಹೋರಾಟ ಮುಂದೆ ಚಳವಳಿ ವ್ಯಾಪಕತೆ ಪಡ್ಕೊಳ್ಳುತ್ತೆ. ಫೆಬ್ರವರಿ 9 ಮತ್ತು 10ನೇ ತಾರೀಕು ಇಡೀ ತಮಿಳುನಾಡಿನ ಪ್ರತಿಯೊಂದು ಪೋಸ್ಟ್ ಆಫೀಸ್ಗಳನ್ನು ಸುತ್ತುವರೆದು ಪಿಕೆಟಿಂಗ್ ಮಾಡ್ತಾರೆ. ಆವಾಗ ಪೋಸ್ಟ್ ಆಫೀಸ್ಗಳನ್ನು ಏನು ಪಿಕೆಟಿಂಗ್ ಮಾಡಲಿಕ್ಕೆ ಹೋಗ್ತಾರೆ, ಆವಾಗ ಸಾವಿರಾರು ಜನ ಪೊಲೀಸರು ಅಲ್ಲಿ ಪ್ರೊಟೆಕ್ಷನಿಗೆ ನಿಂತಿರ್ತಾರೆ, ಅಂದರೆ ಇವರು ವಿರುದ್ಧ ಆ್ಯಕ್ಷನ್ ಮಾಡೋದಕ್ಕೆ. ಆದರೆ ಒಂದೊಂದು ಪೋಸ್ಟ್ ಆಫೀಸನ್ನು ಕೂಡ 5,000, 10,000 ಜನ, ಕೆಲವು ಸರಿ 20,000 ಜನ ವಿದ್ಯಾರ್ಥಿಗಳು ಅದನ್ನು ಪಿಕೆಟಿಂಗ್ ಮಾಡೋಕ್ಕೆ ಹೋಗ್ತಾರೆ. ಎಷ್ಟೋ ಜನರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಕರ್ಕೊಂಡು ಹೋಗ್ತಾರೆ. ಆದರೆ ಒಂದು ಬ್ಯಾಚನ್ನ ಅರೆಸ್ಟ್ ಕರ್ಕೊಂಡು ಹೋಗ್ತಿದ್ದಂಗೆ ಇನ್ನೊಂದು ಬ್ಯಾಚ್ ಬರುತ್ತೆ. ಇಡೀ ಹೋರಾಟ 2 ದಿನ ಇಡೀ ತಮಿಳುನಾಡಿನಲ್ಲಿ ಒಂದು ಸಂಚಲನವನ್ನೇ ಮೂಡಿಸುತ್ತೆ. ನಂತರ ಫೆಬ್ರವರಿ 11ನೇ ತಾರೀಕು ಟ್ರೈನ್ಗಳನ್ನು ತಡೆಯುವಂಥದ್ದು.
ಅಲ್ಲೂ ಅಷ್ಟೇ, ಅಲ್ಲಿ ಪೊಲೀಸರಿದ್ದರು, ಈವನ್ ಸರ್ಕಾರ ಮಿಲ್ಟ್ರಿನೂ ಕೂಡ ಅಲ್ಲಿ ತಂದು ಹಾಕುತ್ತೆ. ಅಂದರೆ ಈ ಹೋರಾಟವನ್ನು ಬಗ್ಬಡಿಯೋದಕ್ಕೆ. ಆದರೆ ಅದು ಯಾವುದಕ್ಕೂ ಯಾರೂ ಕೇರ್ ಮಾಡೋದಿಲ್ಲ. ನೇರವಾಗಿ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ರೈಲು ಹಳಿಗಳ ಮೇಲೆ ಬಿದ್ದುಕೊಂಡು ಅಥವಾ ಬೇಕಾದ್ರೆ ನಮ್ಮನ್ನು ಹತ್ಸ್ಕೊಂಡು ಹೋಗಿ ಅನ್ನೋ ಒಂದು ಹೋರಾಟವನ್ನು, ಬಹಳ ತೀವ್ರವಾದ ಹೋರಾಟವನ್ನು ನಡೆಸ್ತಾರೆ. ಎಲ್ಲ ಕಡೆ ಟ್ರೈನ್ಗಳನ್ನು ನಿಲ್ಲಿಸೋ ಕೆಲಸವನ್ನು ಫೆಬ್ರವರಿ 11ನೇ ತಾರೀಕು ಮಾಡ್ತಾರೆ. ಇನ್ನು ಮುಂದಿನ ದಿನ ಜನರಲ್ ಸ್ಟ್ರೈಕನ್ನು ಏನು ಮಾಡಿರ್ತಾರೆ, ಆವಾಗ ಇಡೀ ತಮಿಳುನಾಡಿನ ಪ್ರತಿಯೊಂದು ಸಂಘಟನೆಗಳು, ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಮಿಕರು ಎಲ್ಲರೂ ಕೂಡ, ಅದು ಬಸ್ನ ಕಾರ್ಮಿಕರು ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳ ಕಾರ್ಮಿಕರು ಇರ್ಬೋದು, ಇಡೀ ತಮಿಳುನಾಡಿನ ಪ್ರತಿಯೊಂದು ರಂಗದ ಪ್ರತಿಯೊಂದು ಕ್ಷೇತ್ರದ ಜನ ಕೂಡ ಇದಕ್ಕೆ ಒಂದು ದೊಡ್ಡ ವ್ಯಾಪಕವಾದ ಬೆಂಬಲವನ್ನು ಕೊಡ್ತಾರೆ. ಮತ್ತು ಆ ಸಾರ್ವತ್ರಿಕ ಮುಷ್ಕರ ದೊಡ್ಡ ಹಿಂಸಾಚಾರವನ್ನು ಅಲ್ಲಿ ಹುಟ್ಟಾಕುತ್ತೆ. ಇವರು ಹೋರಾಟವನ್ನು, ಸ್ಟ್ರೈಕನ್ನು ಮಾಡಲಿಕ್ಕೆ ಹೋಗೋವಂಥದ್ದು. ಒಂದು ಕಡೆ ಏನಾಗುತ್ತೆ ಅಂತೇಳಿದರೆ, ಪೊಲೀಸರು ಹತ್ತಿಕ್ಕಲಿಕ್ಕೆ ಬರ್ತಾರೆ. ಅಲ್ಲಿ ಆ ಹತ್ತಿಕ್ಕುವ ಸಂದರ್ಭದಲ್ಲಿ ಒಬ್ಬ ಹುಡುಗ ಸತ್ತೋಗ್ಬಿಡ್ತಾನೆ, ಒಬ್ಬ ವಿದ್ಯಾರ್ಥಿ ಸತ್ತೋಗ್ತಾನೆ. ಆವಾಗ ಕೋಪೋದ್ರಿಕ್ತರಾದಂತಹ ಜನ ಪೊಲೀಸರನ್ನ ಓಡಿಸ್ಕೊಂಡು ಹೋಗ್ತಾರೆ. ಅವರು ಹೋಗಿ ಒಂದು ಮಿಲ್ ಒಳಗಡೆ ಹೋಗಿ ಒಕ್ಕೊಂಡ್ಬಿಡ್ತಾರೆ. ಆವಾಗಲೂ ಬಿಡೋದಿಲ್ಲ, ಅವ್ರನ್ನ ಹೋಗಿ ಎಳ್ಕೊಂಡು ಬಂದು ಅವರನ್ನು ಕೂಡ ಸಾಯುವ ರೀತಿಯಲ್ಲಿ ಹೊಡಿತಾರೆ. ಅಂದರೆ ಈ ರೀತಿಯ ಒಂದು ಕಡೆ ಸರ್ಕಾರ ಪೊಲೀಸ್ ಮೂಲಕ, ಮಿಲ್ಟ್ರಿ ಮೂಲಕ ಅದನ್ನು ದಮನ ಮಾಡೋಂಥದ್ದು ಅಥವಾ ಅಲ್ಲಿ ದೌರ್ಜನ್ಯ ನಡೆಸ್ತಕ್ಕಂಥದ್ದು, ಹಲ್ಲೆ ನಡೆಸ್ತಕ್ಕಂಥದ್ದು. ಅದಕ್ಕೆ ಪ್ರತಿರೋಧವಾಗಿ ಜನ ಕೂಡ ಯಾವುದೇ ಅದುವರೆಗೆ ಉಪವಾಸ ಸತ್ಯಾಗ್ರಹ, ಜಾಥಾ ಎಲ್ಲ ಮಾಡಿರ್ತಾರೆ, ಎಲ್ಲ ರೀತಿಯ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದರೂ ಕೂಡ ಸರ್ಕಾರ ಕೇಳದೇ ಇದ್ದಾಗ ಈಗ ಪೊಲೀಸರು ಯಾವ ರೀತಿ ದೌರ್ಜನ್ಯ ಮಾಡಿರುತ್ತೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದೇ ರೀತಿಯ ಹಿಂಸಾತ್ಮಕ ಹಿಂಸೆಗೂ ಕೂಡ ಜನ ಇಳಿತಾರೆ. ಇದು ಯಾವ ಲೀಡ್ರ್ಗಳ ಕಂಟ್ರೋಲಲ್ಲಿ ಕೂಡ ಬರೋದಿಲ್ಲ, ಯಾರು ಕೂಡ ಇದನ್ನು ನಿಯಂತ್ರಿಸೋದಕ್ಕೂ ಆಗೋದಿಲ್ಲ. ಅಂದರೆ ಆ ನಿಯಂತ್ರಣವನ್ನು, ಹತೋಟಿಯನ್ನು ಮೀರಿ ಈ ಹೋರಾಟ ಹೋಗಿರುತ್ತೆ. ಹಾಗಾಗಿ ಇಡೀ ತಮಿಳುನಾಡಿನಾದ್ಯಂತ ವ್ಯಾಪಕವಾದ ಹಿಂಸಾಚಾರ ನಡೆಯುತ್ತೆ. ಬಹಳ ಅಂತೇಳಿದರೆ ತುಂಬ ಕಡೆಗಳಲ್ಲಿ ಗೋಲಿಬಾರ್ ನಡೆಯುತ್ತೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಸರ್ಕಾರದ ಅಂಕಿಅಂಶ ಪ್ರಕಾರ 50 ಜನ ಈ ಹೋರಾಟದಲ್ಲಿ ಗೋಲಿಬಾರಲ್ಲಿ ಸತ್ತೋಗ್ತಾರೆ. ಆದರೆ ದ ಹಿಂದೂ ಪತ್ರಿಕೆ ಅದು ವರದಿ ಮಾಡೋ ಪ್ರಕಾರ 60 ಜನ ಒಟ್ಟು ಇದರಲ್ಲಿ ಗೋಲಿಬಾರ್ ಮೂಲಕನೇ ಸತ್ತಿರ್ತಾರೆ. ಆದರೆ DMK ಹೇಳತಕ್ಕಂಥದ್ದು ಸುಮಾರಷ್ಟು ಜನ ಸತ್ತಿದ್ದನ್ನು ಪೊಲೀಸರು ಮಾಹಿತಿಯನ್ನು ಕೊಡೋದಿಲ್ಲ. ಅವರು ಯಾರಿಗೂ ಹೇಳದೆ ಕೇಳ್ದೇ, ಪೋಷಕರಿಗೂ ಕೊಡದೇ ಗೌಪ್ಯವಾಗಿಯೇ ಆ ಹೆಣಗಳನ್ನು ಸುಟ್ಟಾಕಿರ್ತಾರೆ. ಹಾಗಾಗಿ ಏನಿಲ್ಲ ಅಂದರೂ 100 ಜನ ಈ ಒಂದು ಹೋರಾಟದಲ್ಲಿ ಹುತಾತ್ಮರಾಗಿರುವಂತಹ ಮಾಹಿತಿ ನಮಗಿದೆ ಅನ್ನೋದನ್ನು ವಿಧಾನಸಭೆಯಲ್ಲೇ DMK ನಾಯಕರುಗಳು ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಹೀಗೆ ನೋಡಿದಾಗ ಸುಮಾರು 60ರಿಂದ 100 ಜನ ಈ ಒಂದು ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಮತ್ತು ಸಾವಿರಾರು ಜನ ಇದರಲ್ಲಿ ಜೈಲನ್ನು ಸೇರ್ತಾರೆ ಆ ಹೋರಾಟದಲ್ಲಿ. ಅಂದರೆ ಇಷ್ಟೊಂದು ವ್ಯಾಪಕತೆಯನ್ನು ಪಡೆದಂತಹ ಹೋರಾಟ ತಮಿಳುನಾಡಿನ ಹಿಂದಿ ವಿರೋಧಿ ಈ ಒಂದು ಭಾಷಾ ಚಳವಳಿ ಅಂತ ಹೇಳ್ಬೋದು. ಈ ಹೋರಾಟ ನಡೀತಾ ಇದ್ದಂಗೆ ತಮಿಳುನಾಡು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಈ ತೀವ್ರತೆಯ ನಡೀತಾ ಇದ್ದ ಹಾಗೆಯೇ ಅದು ಕರುಣಾನಿಧಿಯಂತಹ ಲೀಡರ್ಗಳ ಮೇಲೆ ಡಿಫೆನ್ಸ್ ಆಫ್ ಇಂಡಿಯಾ ಆ್ಯಕ್ಟನ್ನು ಚಲಾಯಿಸಿ ಅವರನ್ನು, ಅಂದರೆ ಇದೊಂದು ಡಿಫೆನ್ಸ್ ಆಫ್ ಅಂದರೆ ಭಾರತದ ರಕ್ಷಣೆಗೆ ದ್ರೋಹ ಮಾಡ್ತಾ ಇದ್ದೀರಾ ಅಥವಾ ರಕ್ಷಣೆಗೆ ಅಪಾಯ ತರ್ತಿದ್ದೀರಾ ಅನ್ನೋ ಒಂದು ದೊಡ್ಡ ಕಾಯ್ದೆ ಏನಿದೆ, ಈ ಕಾಯ್ದೆಯನ್ನು ಅವರ ಮೇಲೆ, ಕರುಣಾನಿಧಿ ಅಂತ ಲೀಡರ್ಗಳ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸೋ ಕೆಲಸ ಮಾಡ್ತಾರೆ. ಮತ್ತು ಈ ಒಂದು ಕಾಯ್ದೆಯ ಅಡಿಯಲ್ಲಿ ತಮಿಳುನಾಡಿನ ಯಾರ್ಯಾರೆಲ್ಲ ಈ ಹೋರಾಟಕ್ಕೆ ಬೆಂಬಲವಾಗಿದ್ದರು, ವಿಶೇಷವಾಗಿ ಪತ್ರಿಕೆಗಳ ಮೇಲೆ, ನ್ಯೂಸ್ ಪೇಪರ್ಗಳ ಮೇಲೆ, ಮೀಡಿಯಾಗಳ ಮೇಲೆ ಅದರ ಮುಖಂಡರು ಅಥವಾ ಅದರ ಸಂಪಾದಕರ ಮೇಲೆ, ಮಾಲೀಕರ ಮೇಲೆ ಈ ಕೇಸನ್ನು ಅಲ್ಲಿನ ಸರ್ಕಾರ ಹಾಕುತ್ತೆ. ಈ ಟೈಮಲ್ಲಿ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು ಭಕ್ತವತ್ಸಲಂ ಅಂತ. ಸೊ ಅವರು ಈ ಕೇಸನ್ನು ಹಾಕ್ತಾರೆ. ಆ ನಂತರದಲ್ಲಿ ಪ್ರೊಫೆಸರ್ಗಳ ಮೇಲೆ, ಎಲ್ಲೆಲ್ಲಿ ಸ್ಕೂಲ್ ಕಾಲೇಜ್ಗಳು ಪ್ರೊಫೆಸರ್ಗಳು ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇರ್ತಾರೆ ಅಂತಹ 100 ಪ್ರೊಫೆಸರ್ಗಳ ಮೇಲೆ ಈ ಕೇಸನ್ನು ಹಾಕುವಂಥದ್ದು, ಜೈಲಿಗೆ ಕಳಿಸುವಂಥದ್ದು. ಹಾಗೆಯೇ ಸಾಹಿತಿಗಳ ಮೇಲೆ, ಯಾರೆಲ್ಲ ಈ ಹೋರಾಟಕ್ಕೆ ಬೆಂಬಲ ಮಾಡಿ ಕವಿತೆಯನ್ನು ಬರಿತಾ ಇರ್ತಾರೆ ಅಥವಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಇಂತಹ ಸಾವಿರಾರು ಜನರ ಮೇಲೆ ಇಡೀ ರಾಜ್ಯದಾದ್ಯಂತ
ತಮಿಳುನಾಡು ಸರ್ಕಾರ ಡಿಫೆನ್ಸ್ ಆಫ್ ಇಂಡಿಯಾ ಆ್ಯಕ್ಟನ್ನು ಪ್ರಯೋಗ ಮಾಡಿ, ಇವತ್ತೇನು ನಾವು UAPA ಆ್ಯಕ್ಟ್ ಅಂತ ಹೇಳ್ತೀವಿ, ಈ ಥರದ ಒಂದು ಕಾಯ್ದೆ, ಕರಾಳ ಕಾಯ್ದೆ ಅದು. ಈ ಕಾಯ್ದೆಯನ್ನು ಜಾರಿ ಮಾಡಿ ಮತ್ತಷ್ಟು ಹತ್ತಿಕ್ಕುವ ಕೆಲಸವನ್ನೇ ತಮಿಳುನಾಡು ಸರ್ಕಾರ ಅಲ್ಲಿ ಮಾಡುತ್ತೆ. ಈ ಹೋರಾಟದಲ್ಲಿ ಭಾಗಿಯಾದಂಥ ಸುಮಾರು 30,000 ವಿದ್ಯಾರ್ಥಿಗಳನ್ನು ಸರ್ಕಾರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರುತ್ತೆ. 30,000 ವಿದ್ಯಾರ್ಥಿಗಳು ಅಂದರೆ ನಾವು ಒಂದು ಕಲ್ಪನೆ ಮಾಡ್ಕೋಬೋದು ಎಷ್ಟು ವ್ಯಾಪಕವಾಗಿ ತಮಿಳುನಾಡಿನ ಜನ ಈ ಹೋರಾಟದಲ್ಲಿ ಭಾಗವಹಿಸಿದರು ಅಂಥೇಳಿ. ಇಂತಹ ಒಂದು ವ್ಯಾಪಕತೆ, ಇಂಥ ಒಂದು ತೀವ್ರವಾದಂತಹ ಪರಿಸ್ಥಿತಿ, ಇದನ್ನೆಲ್ಲ ಕೂಡ ನಂತರದಲ್ಲಿ ಈ ಒಕ್ಕೂಟದ ಅಥವಾ ದೇಶದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ಹೋಗುತ್ತೆ ಅಥವಾ ಕಾಂಗ್ರೆಸ್ ಲೀಡರ್ಗಳು ಗಮನಿಸ್ತಾರೆ. ಇದು ಆ ನಂತರದಲ್ಲಿ ಈ ಹೋರಾಟ ಇಷ್ಟು ತೀವ್ರ ಆದ ನಂತರದಲ್ಲಿ ಅವರಿಗೆ ಒಂದು ಜ್ಞಾನೋದಯ ಆಗುತ್ತೆ. ಇಲ್ಲ, ನಾವು ಮತ್ತೆ ಇದನ್ನು ಪರಿಶೀಲಿಸ್ತೀವಿ, ನಿಮ್ಮ ಬೇಡಿಕೆಯನ್ನು ನಾವು ಪರಿಶೀಲಿಸ್ತೀವಿ ಅಂತ ಹೇಳಿ ಇಂಗ್ಲೀಷನ್ನು, ಅಂದರೆ ಏನು ಉದ್ದೇಶಿತವಾಗಿತ್ತು ಇದರ ಪ್ರಕಾರ 1965 ನಂತರ ಹಿಂದಿ ಮಾತ್ರ ರಾಜ್ಯ ಭಾಷೆ ಆಗಿರುತ್ತೆ ಅದನ್ನು ಮತ್ತೆ ಪರಿಶೀಲನೆ ಮಾಡಿ, ಇಲ್ಲ ಇಂಗ್ಲೀಷ್ ಕೂಡ ಮತ್ತು ನೀವು ಹೇಳುವ ಅಂದರೆ ಈ ರಾಜ್ಯಗಳ ಒಂದು ಅನುಮತಿ ಅಥವಾ ಈ ರಾಜ್ಯಗಳು ಎಲ್ಲಿವರೆಗೆ ಬಯಸ್ತವೋ ಅಲ್ಲಿವರೆಗೆ ಇಂಗ್ಲೀಷ್ ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಅನ್ನೋ ಒಂದು ತಿದ್ದುಪಡಿಯನ್ನು ಆಮೇಲೆ ತರೋದಕ್ಕೆ ಒಕ್ಕೂಟ ಸರ್ಕಾರ ಕೊನೆಗೆ ಒಪ್ಕೊಳ್ಳುತ್ತೆ ಅಥವಾ ಈ ಒಂದು ಹೋರಾಟಕ್ಕೆ ಭಾಗಿಯಾಗುತ್ತೆ. ಇದಕ್ಕಿಂತ ಮುಂಚೆ ಯಾಕೆ ಇಷ್ಟು ಅಂತ ಹೇಳಿದ್ರೆ, ಒಂದು ಕಡೆ ಬರೀ ತಮಿಳುನಾಡಿಗೆ ಸೀಮಿತವಾಗಿದ್ದಂತಹ ಹೋರಾಟ ಹಲವಾರು ವರ್ಷಗಳ ಕಾಲ, ಅಂತಿಮ ಹಂತದಲ್ಲಿ ಅದು ಕರ್ನಾಟಕಕ್ಕೆ ವಾಪಸ್ಕೊಳ್ಳುತ್ತೆ. ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ನಮಗೆ ಅಂದರೆ ಕನ್ನಡ ಬಿಟ್ಟರೆ ಇಂಗ್ಲೀಷ್ ಎರಡೇ ಇರಲಿ, ಹಿಂದಿ ಬೇಡ ಅನ್ನೋ ಒಂದು ಘೋಷಣೆಗಳು ಬರ್ತವೆ. ಕೋಲಾರದಲ್ಲಿರ್ಬೋದು ಅಥವಾ ಬೆಂಗಳೂರಿನ ಶಿವಾಜಿನಗರ ಅಂತ ಕಡೆ ಅನೇಕ ಕಡೆಗಳಲ್ಲಿ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಳು ಮತ್ತೆ ಶುರುವಾಗ್ತವೆ. ಆಂಧ್ರ ಪ್ರದೇಶದಲ್ಲಿ ಇನ್ನೂ ವ್ಯಾಪಕವಾಗಿ ಹೋರಾಟಗಳು ನಡೀತವೆ. ಈಗೇನು ಈ ಫೆಬ್ರವರಿ ತಿಂಗಳಲ್ಲಿ ತಮಿಳುನಾಡಲ್ಲಿ ಉಗ್ರವಾಗಿ ಹೋರಾಟ ನಡೀತಾ ಇರುತ್ತೆ. ಈ ಅವಧಿನಲ್ಲೇ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೋರಾಟ ತೀವ್ರ ಆಗುತ್ತೆ. ಕೇರಳದಲ್ಲೂ ಅಷ್ಟೇ, ಕೇರಳದಲ್ಲೂ ಈ ಹೋರಾಟದ ಒಂದು ವ್ಯಾಪ್ತಿ ಅಲ್ಲಿ ಕೂಡ ಹರಡುತ್ತೆ. ಬಹಳ ಇನ್ನೂ ತೀವ್ರವಾಗಿ ಈ ಹೋರಾಟ ಹರಡ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ ವ್ಯಾಪಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿತಾರೆ. ಹಾಗಾಗಿ ಇದು ನಿಧಾನ ಕೇವಲ ತಮಿಳುನಾಡಿನಲ್ಲಿ ಹುಟ್ಟಿದಂತಹ ಒಂದು ಭಾಷಾಭಿಮಾನಿ ಹೋರಾಟ ನಿಧಾನಕ್ಕೆ ಇಡೀ ಭಾರತದ ಎಲ್ಲೆಲ್ಲಿ ಹಿಂದಿಯೇತರ ರಾಜ್ಯಗಳಿದ್ದಾವೆ ಎಲ್ಲ ಕಡೆಗೂ ಕೂಡ ಕಾಳ್ಗಿಚ್ಚಿನಂತೆ ವ್ಯಾಪಕವಾಗಿ ಹರಡ್ತಾ ಇರೋದ್ರ ಬಿಸಿ ಒಕ್ಕೂಟ ಸರ್ಕಾರಕ್ಕೆ ತಟ್ಟುತ್ತೆ. ಹಾಗಾಗಿ ಅವರು ತಲೆಬಾಗುವ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅಟ್ಲೀಸ್ಟ್ ಇಂಗ್ಲೀಷನ್ನು ಅಂದರೆ ಬೇರೆ ಭಾಷೆಗಳಿಗೂ ಕೂಡ ಎಲ್ಲ ಭಾಷೆಗಳನ್ನು ರಾಷ್ಟ್ರ ಭಾಷೆ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಒಪ್ಕೊಳ್ಳದೇ ಇದ್ದರು, ಅಥವಾ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಎಲ್ಲರ ಬೇಡಿಕೆ ಏನಾಗಿರುತ್ತೆ ಅಂತ ಹೇಳಿದರೆ ಸಂವಿಧಾನದ ಈ 17ನೇ ಭಾಗವನ್ನು ಸಂಪೂರ್ಣ ತೆಗೆದುಹಾಕಬೇಕು. ಅದೇ ನಮ್ಮ ಇವೆಲ್ಲ ಸಮಸ್ಯೆಗೆ ಕಾರಣ, ಈ ಭಾಷಾ ಹೇರಿಕೆಗೆ ಕಾರಣ, ಹಿಂದಿ ಹೇರಿಕೆಗೆ ಕಾರಣ ಅನ್ನೋ ಒಂದು ಬೇಡಿಕೆಯನ್ನು ಪರಿಗಣಿಸೋದಿಲ್ಲ. ಆದರೆ ಅನಿರ್ದಿಷ್ಟ ಕಾಲಕ್ಕೆ ಇಂಗ್ಲೀಷನ್ನು ಹಿಂದಿಯ ಜೊತೆಗೆ ಕೂಡ ರಾಜ್ಯ ಭಾಷೆಯಾಗಿ ಮುಂದುವರಿಸುತ್ತೆ. ಮತ್ತು ಏನು ಜವಾಹರ್ಲಾಲ್ ನೆಹರು ಅವರು ಒಂದು ಖಾತ್ರಿಯನ್ನು ಕೊಟ್ಟಿದ್ದರು, ಒಂದು ಅಶ್ಯೂರೆನ್ಸನ್ನು ಕೊಟ್ಟಿದ್ದರು, ಅದರ ಪ್ರಕಾರವಾಗಿಯೇ ಅಂದರೆ ಅದಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಮತ್ತು ಈ ಜನರ ಒಂದು ಹೋರಾಟಕ್ಕೆ ಒತ್ತಾಯಕ್ಕೆ ಮಣಿದು ಒಕ್ಕೂಟ ಸರ್ಕಾರ ಅಂಥ ಒಂದು ತಿದ್ದುಪಡಿಯನ್ನು ತರಲಿಕ್ಕೆ ಒಪ್ಕೊಳ್ಳುತ್ತೆ ಫೈನಲಿ. ಸೊ 1967 ನವೆಂಬರ್ 27ನೇ ತಾರೀಕು ಅಂತಹ ಒಂದು ತಿದ್ದುಪಡಿ ಮಸೂದೆಯನ್ನು ಅದು ಫಸ್ಟ್ ತಮಿಳುನಾಡು ಸರ್ಕಾರ ಅದನ್ನು ರಚನೆ ಮಾಡುತ್ತೆ, ಅಲ್ಲಿ ಅನುಮೋದನೆಯನ್ನು ಕೊಡುತ್ತೆ, ಅಲ್ಲಿ ಮೆಜಾರಿಟಿ ತಮಿಳುನಾಡು ವಿಧಾನಸಭೆಯಲ್ಲಿ ಮೆಜಾರಿಟಿ ಬಂದ ಮೇಲೆ ಆನಂತರದಲ್ಲಿ ಅದೇ ರೀತಿಯಲ್ಲಿ ಸಂಸತ್ತಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಅಂಥದ್ದೇ ಒಂದು ಮಸೂದೆ ಮಂಡನೆಯಾಗಿ ಅದಕ್ಕೂ ಕೂಡ ಬೆಂಬಲ ಸಿಕ್ಕು ಅಂತಿಮವಾಗಿ ಈ ಹಿಂದಿಯ ಒಂದು ದಬ್ಬಾಳಿಕೆ ಏನಿದೆ ಅದು ಈ ಒಂದು ಕಾಯ್ದೆ ಮೂಲಕ ಏನು ಬಂದಿತ್ತು 1965 ಕಾಯ್ದೆ ಮೂಲಕ ಆ ಒಂದು ದಬ್ಬಾಳಿಕೆ ಅಂತಿಮವಾಗುತ್ತೆ ಅಥವಾ ಕೊನೆಗೊಳ್ಳುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.